ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಡಿಸೆಂಬರ್ 10ರಂದು ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ. ಗಂಗಾವತಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಡಿಸೆಂಬರ್ 10ರಂದು ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದೆಂದು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ನ್ಯಾಯವಾದಿ ಶಿವಪ್ಪ ಯಲಬುರ್ಗಾ ಹೇಳಿದರು. ಅವರು ಶನಿವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೂಡಲ ಸಂಗಮ ಪೀಠದ ಶ್ರೀ ಜಯಮೃತ್ಯುಂಜಯ ಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜ ಬಾಂಧವರು ಬೆಳಗಾವಿ ಚಲೋ ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 5,000 ಅಧಿಕ ಸಮಾಜ ಬಾಂಧವರು ಟ್ರ್ಯಾಕ್ಟರ್ ಮೂಲಕ ಬೆಳಗಾವಿ ಅಧಿವೇಶನಕ್ಕೆ ಆಗಮಿಸಲಿದ್ದಾರೆ. ಇವರ ಜೊತೆಗೆ ಸಮಾಜದ 47 ವಕೀಲರು, ಅವರಲ್ಲಿ 35ಕ್ಕೂ ಅಧಿಕ ನ್ಯಾಯವಾದಿಗಳು ಭಾಗವಹಿಸಲಿದ್ದಾರೆ. ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ 2A ಮೀಸಲಾತಿ ಅವಶ್ಯವಾಗಿದ್ದು, ಇತ್ತೀಚೆಗೆ ಕೊಪ್ಪಳದಲ್ಲಿ ಜರುಗಿದ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ 95% ಅಂಕ ಪಡೆದ ಸಮಾಜ ಬಾಂಧವರಿಗೆ ನೇಮಕಾತಿ ದೊರೆಯದೆ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಕಳೆದ 6 ವರ್ಷದಿಂದ ಮೀಸಲಾತಿಗೆ ಉಭಯ ಪೀಠಾಧಿಕಾರಿಗಳಿಂದ ಹೋರಾಟ ನಡೆಸುತ್ತಾ ಬರಲಾಗಿದ್ದು, ಯಾವುದೇ ಆಡಳಿತ ರೂಢ ಪಕ್ಷಗಳ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯವಾಗಿದೆ. ರಾಜ್ಯ ಸರ್ಕಾರದಲ್ಲಿ 22 ಜನ ಶಾಸಕರನ್ನು ಹೊಂದಿದ್ದು, ಎಲ್ಲ ಶಾಸಕರು ಪಕ್ಷಭೇದ ಮರೆತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಹಲವು ಕ್ಷೇತ್ರದಲ್ಲಿ ಹಿಂದುಳಿದ ಸಮಾಜ ಪಂಚಮಸಾಲಿಯಾಗಿದ್ದು, ಈ ಬಾರಿಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ 2A ಮೀಸಲಾತಿ ಅನುಷ್ಠಾನಕ್ಕೆ ತರಬೇಕೆಂದು ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನಾಗರಾಜ್ ಬರಗೂರು, ಎಸ್ ವೀರೇಶಪ್ಪ ಹಣವಾಳ್, ದೇವರಾಜ್ ಕತ್ತಿ, ವೀರೇಶಪ್ಪ ಮಾಲಿ, ಪಾಟೀಲ್, ಮಹೇಶ್ ಉಪಸ್ಥಿತರಿದ್ದರು. ಹಾರ್ದಿಕ ಸ್ವಾಗತವನ್ನು ಮಾಡ್ತಾ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪ ಅಂದರೆ, ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ದಿನಾಂಕ 10/12/2024ರಂದು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಸುವರ್ಣಸೌಧಕ್ಕೆ ನಮ್ಮ ಜಗದ್ಗುರುಗಳಾದ ಕೂಡಲ ಸಂಗಮ ಶ್ರೀ ಬಸವ ಜಯಮೃತ್ಯುಂಜಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಸುಮಾರು 10,000 ಟ್ರ್ಯಾಕ್ಟರ್ಗಳ ಹಾಗೂ 5,000 ವಕೀಲರು ಹಾಗೂ ಸಮಾಜದ 10,000 ರೈತರು ಟ್ರ್ಯಾಕ್ಟರ್ ತಗೊಂಡ್ಬರ್ತಾರೆ. ಆಮೇಲೆ 5,000 ವಕೀಲರು ಹಾಗೂ ಸಮಾಜದ ಎಲ್ಲ ಜನತೆ ಮುತ್ತಿಗೆ ಕಾರ್ಯಕ್ರಮ ಹಾಕಿದ್ದಾರೆ. ಯಾಕಪ್ಪ ಅಂತಂದರೆ, ಈ ಸುಮಾರು 4-5 ವರ್ಷಗಳಿಂದ ನಮ್ಮ ಸಮಾಜದ ಬಡ ಜನರಿಗೆ, ಬಡ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮಾತ್ರ ಮೀಸಲಾತಿ 2A ಮೀಸಲಾತಿ ಕೊಡಿರಿ ಅಂತ ನಾವು ಹಲವಾರು ದಿನಗಳಿಂದ ಹಲವಾರು ಹೋರಾಟಗಳನ್ನು ನಮ್ಮ ಜಗದ್ಗುರುಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಯಾವುದೇ ಸರ್ಕಾರಗಳು ಬಂದ್ಬಿಡು ಅದ್ರ ಬಗ್ಗೆ ಒಟ್ಟೆ ಕೇರ್ ಮಾಡ್ತಾ ಇಲ್ಲ. ಆ ಉದ್ದೇಶದಿಂದ ಈ ಫೈನಲ್ ಆಗಿ ಏನು ಮಾಡಿದ್ವಿ, ಈಗ BJP ಗೌರ್ಮೆಂಟಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ. ಹಲವಾರು ಅವಾಗ ಪಾದಯಾತ್ರೆ ಇರಲಿ, ಆಮೇಲೆ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ 800 ಕಿಲೋಮೀಟರ್ಗಳ ಪಾದಯಾತ್ರೆ, ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಹಾಗೂ ಇಷ್ಟಲಿಂಗ ಪೂಜೆ ಹೈವೇ ರಸ್ತೆಗಳಲ್ಲಿ ಹೀಗೆ ಸತತವಾಗಿ ಹಲವಾರು ಕಾರ್ಯಕ್ರಮಗಳನ್ನು 2A ಮೀಸಲಾತಿ ಪಡೆ ನಮ್ಮ ಸಮಾಜದ ಬಡ ಜನರಿಗೆ, ಬಡ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮಾತ್ರ ನಾವು 2A ಮೀಸಲಾತಿಯನ್ನು ಕೇಳ್ತಾ ಇದ್ವಿ. ಅದು ಯಾವುದೇ ಸರ್ಕಾರಗಳು ಬಂದರೂ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದ್ದರಿಂದ ಈ ಸಾರಿ ಮಾಡಿ ಹೋರಾಟ ಪೂರ್ವವಾಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಈ ಮೊದಲ ಮೇಲೆ ಆರೋಪ ಏನಿತ್ತು, ಬೇರೆ BJP ಗೌರ್ಮೆಂಟಲ್ಲಿ ಇಷ್ಟ ಮಾಡಿದ್ರು ಅನ್ನೋ ಆರೋಪ ಇತ್ತು. ಆದರೆ ಈ ಸಾರಿ ಏನು ಮಾಡಿದ್ವಿ, ನಾವು ಮಾಡಿಲ್ಲ. ಯಾರೇ ಬರಲಿ, ನೀವು ಯಾವುದೇ ಸರ್ಕಾರ ಇರಲಿ, ನಮ್ಮ ಸಮಾಜದ ಬಡ ಜನರು, ಈಗ ಮೊದಲು ದೇಶಾಭಿಮಾನಿಗಳಲ್ಲಿ ಭಾಳಷ್ಟು ಆಸ್ತಿಗಳಿತ್ತು, ಈಗೆಲ್ಲ 1 ಎಕರೆಗೆ 1/2 ಎಕರೆ ಬಂದಿತ್ತು. ಅವ್ರು ಏನಾದ್ರು ಒಂದು ಮದುವೆ ಮುಂಚೆ ಮೈಯಾಗಲ್ಲ ಬಂದು ಅದು 1 ಎಕರೆ ಖಾಲಿ ಮಾಡ್ಕೊಂಡು ಬಡವರು ಭಾಳ ಬಡವರು. ಈಗ ಹೆಂಗೈತಪ್ಪ ಅಂತಂದ್ರೆ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ನಮ್ಮ ಸಮಾಜದ ಬಡ ಜನ. ಅಂತೇಳಿ ನಾವು ನಮ್ಮ ಸ್ವಾಮೀಜಿಯಲ್ಲಿ ಏನು ಹೋರಾಟ ಮಾಡೋದು, ಅದಕ್ಕೆಲ್ಲ ನಮ್ಮ ಗಂಗಾವತಿ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ವತಿಯಿಂದ ಸಂಪೂರ್ಣ ಪ್ರತಿ ಸಾರಿ ಕೊಡುವಂಥ ಒಂದು ಈ ಸಾರಿನ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಗಂಗಾವತಿ ತಾಲೂಕಿನಿಂದ ಪ್ರತಿಯೊಂದು ಹಳ್ಳಿಗೆ ಒಂದೊಂದು ಅವರೇ ಸ್ವಂತ ಖರ್ಚಿನಿಂದ ಎಲ್ಲರೂ ತಮ್ಮ 3,000 ಜನ ಅಂತೂ ಹೋಗ್ತಾರೆ. ಗಂಗಾವತಿ ತಾಲೂಕು ಹಳ್ಳಿ, ಸಿಟಿ ಎಂಟರ್ ಎಲ್ಲ ಸುತ್ತಮುತ್ತ ಸೇರಿ ಏನೇನು ಎಲ್ಲ ಯಾರಿಗೆ ಅರೆಸ್ಟ್ ಮಾಡೋ ವ್ಯವಸ್ಥೆ ನಾವು ಮಾಡ್ಕೊಂಡು ಅವ್ರಿಗೆ ಏನಾರು ಬಂದರೆ ನಮ್ಮ ಕಾನೂನು ಕಟ್ತಾ ಇದ್ವಿ. ವಕೀಲರನ್ನೇ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ನಾವು. ಈಗ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕಾನೂನಿನಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡೋ ಹಕ್ಕು ಇದೆ. ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಟೋಟಲ್ 48 ಜನ ವಕೀಲರು ಇದ್ದಾರೆ. ಟೋಟಲ್ 55 ಜನ ಇದ್ದಾರೆ. ನಮ್ಮ ಪ್ರೊಫೆಸರ್
25 ಜನ ವಕೀಲರಲ್ಲಿ ಕನಿಷ್ಠ ಪಕ್ಷ 30 ಜನನಾದರೂ ನಾವು ಹೋಗೇ ಹೋಗ್ತೀವಿ. ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಈಗ ಅದಕ್ಕೆ ನಾವು ಮೊನ್ನೆ ಬೆಳಗಾವಿಯಲ್ಲಿ 4,000 ಜನ ವಕೀಲರು ಕಲ್ತಂತಾಗ ಏನಂತ ತೀರ್ಮಾನ ತಗೊಂಡ್ವಿ, ಯಾವ ರಾಜಕಾರಣಿಗಳನ್ನು ಸ್ಟೇಜ್ ಮೇಲೆ ಕೂರಿಸ್ಬೇಕು ದಯವಿಟ್ಟು ಅಂತ ಅಜ್ಜಾಗಿ ಇದು ಮಾಡಿ. ಅವತ್ತಿನ ದಿವಸ ಅವ್ರ ಹೊರಗೆ ಎಲ್ಲರೂ ಬಂದಿದ್ರು, ವಿನಯ್ ಕುಲಕರ್ಣಿ ಸಾಹೇಬರು ಬಂದಿದ್ರು, ಬಸವಣ್ಣ ಪಟೇಲ್ ಬಂದಿದ್ರು, ಎಲ್ಲರೂ ಬಂದಿದ್ರು, ಅಲ್ಲಿರೋ ಶಾಸಕರೆಲ್ಲ ಬಂದ್ರು. ಅವರೆಲ್ಲರೂ ಯಾಕಂದ್ರೆ ಈಗ ಅವ್ರು ಏನು ಮಾಡ್ತಾರೆ, ಯಾರ ಮೇಲಿನ ಲೀಡರ್ಗಳು ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಇದಂತ ಅವರು ನ್ಯೂಟ್ರಲ್ ಆಗ್ಬಿಡ್ತಾರೆ. ಈ ಬಂದಂತೆ ಉಲ್ಟ ನಮ್ಮನ್ನೇ ಹಾಕಿದೆ. ಈಗ ಏನಪ್ಪ ಒಂದು ವ್ಯವಸ್ಥಿತ ತಂತ್ರ ಇದೆ. ಮೇಲೆ ರಾಜ್ಯ ಮಟ್ಟದ ನಾಯಕರು ಏನ್ ಮಾಡ್ತಾರೆ, ಇವ್ರನ್ನ ತುಳಿಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಪಂಚಮ ಸಾಲಿ ಲೀಡರ್ಗಳನ್ನ ಹಿಡ್ಕೊಂಡೆ ಒಂದು ನೆಗೆಟಿವ್ ಆಗಿ ಈ ತರ ಆದ ಸಮಾಜ ಹುಷಾರಿದೆ, ಎಲ್ಲ ಸಾಕ್ಷರತೆ ಐತಿ, ಎಲ್ಲ ಐತಿ, ಇದನ್ನೆಲ್ಲ ಗಮನಿಸಕ್ಕಿದ್ದಾರೆ. ಹಂಗಾಗಿ ಸಮಾಜ ಅಂದ್ರೆ ಏನ್ ಮಾಡ್ತಾರೆ, ನಮ್ಗೆ ಈ ಪೀಠ ಆ ಪೀಠ ಅಂತ 2 ಪೀಠದ ನಮಗೆ 2A ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರೆ ನಮ್ಗೆ ಸಂಪೂರ್ಣ ಬೆಂಬಲ ಇತ್ತು. ಇನ್ನ ಇತರ ಇನ್ನೊಂದು ವರ್ಗದವ್ರು ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಅದು ಕ್ಲಿಯರ್ ಆಗಬಿಟ್ಟು 2D ಕ್ಲಿಯರ್ ಆಗಲ್ಲ. ಆ 2D ಕೊಟ್ಟಿದ್ರು, ಅದು ಓಕೆ ಆಗಿತ್ತು, ನಾವು ಒಪ್ಕೊಂಡಿದ್ರು, ನಮ್ಮ ಸಮಾಜ ಎಲ್ಲ ಒಪ್ಕೊಂಡಿದ್ರು. ಆದರೆ ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ಬೇರೆದರ ಈ ನಮಗೆ ಕಡಿಮೆ ಆಗುತ್ತೆ, ನಮಗೆ ಇದಾಗ್ತದೆ. ಏನಾಗಿದೆ ವ್ಯವಸ್ಥೆ, ಈಗ ಮೊನ್ನೆ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ, 95% ಮೊನ್ನೆ ಟೀಚರ್ ಪೋಸ್ಟ್ಗೆ 95% ತೊಗೊಂಡು ನೌಕರಿ ಆಗಿಲ್ಲ. ಈ 2A ಮೀಸಲು ನಮ್ಮ 3Bದಾಗ ಈ ಇಲ್ಲಿ ಕೊಪ್ಪಳದಾಗ 88 ಜನ ನೌಕರಿಯಿಂದ ಮಿಸ್ ಆಗಿದೆ. ಬೇರೆ 0.5 ಮೇಲೆ 97 ಆಗೈತೆ, ಒಬ್ಬರದಾಗೈತೆ ಅಷ್ಟೇ. 95 ಚಿಲ್ಲರೆ ಆದ್ರೂ ಕೂಡ ಯಾವ್ದಾಗಿಲ್ಲ. ಅದೇ ಇನ್ನೂರ ವರ್ಗದಾಗ 2A ಮೀಸಲಾತಿ ಅಲ್ಲಿ 10% ಇದೆ, ನಮ್ದು ಇರೋದು ಬೇರೆ 5%. ಸಾಕಷ್ಟು ಜನಸಂಖ್ಯೆ ಇದೆ. ಸಾಲಿ ತಾಲೂಕು ಘಟಕದ ವತಿಯಿಂದ ಗಂಗಾವತಿ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅತಿ ಹೆಚ್ಚಿನ ಜನಸಂಖ್ಯೆ ಬೆಳಗಾವಿಯ 7ನೇ ಹಂತದ ಹಕ್ಕೊತ್ತಾಯ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಮನವಿಯನ್ನು ಸರ್ಕಾರ ಗಮನಿಸಿದರೆ ತಾವೆಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋಕ್ಕಾಗಿ ನಾವು ಕರೆ